2025 ಇನ್ನೇನು ಮುಕ್ತಾಯಗೊಳ್ಳುತ್ತಿದೆ. ಆದರೆ 2025ರಲ್ಲಿ ಯಶಸ್ಸು ಕಂಡ ಕನ್ನಡದ ಸಿನಿಮಾಗಳು ಕೇವಲ ಬೆರಳೆಣಿಕೆಗಳಷ್ಟು ಮಾತ್ರ. ಅವುಗಳಲ್ಲಿ ಕಾಂತಾರ ಹಾಗೂ ಸೂಪರ್ ಸೋ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದರೆ, ಇನ್ನು ಕೆಲವೊಂದಿಷ್ಟು ಸಿನಿಮಾಗಳಾದಂತಹ ಚೂಮಂತರ್, ಯಕ್ಕ, ಯುದ್ಧಕಾಂಡ 2, ಏಳುಮಲೆ, ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ್ ಸಿನಿಮಾಗಳು ಕಂಟೆಂಟ್ ಹಾಗೂ ಕಲೆಕ್ಷನ್ನಲ್ಲಿ ಕೊಂಚ ಮಟ್ಟದ ಸದ್ದು ಮಾಡಿದ್ದವು. ವರ್ಷಾಂತ್ಯಕ್ಕೆ ದರ್ಶನ್ ನಟನೆಯ ಡೆವಿಲ್ ಹಾಗೂ ಸುದೀಪ್ ನಟನೆಯ ಮಾರ್ಕ್ ಹಾಗೂ ಶಿವಣ್ಣ ಹಾಗೂ ಉಪೇಂದ್ರ ಕಾಂಬಿನೇಷನ್ನಲ್ಲಿ 45 ಚಿತ್ರವು ಬಿಡುಗಡೆಯಾಗಿ ಭರ್ಜರಿ ಯಶಸ್ಸನ್ನು ಪಡೆದುಕೊಂಡಿವೆ. ಡಿಸೆಂಬರ್ ತಿಂಗಳ ಈ 3 ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಮೆರುಗು ತಂದುಕೊಟ್ಟಿವೆ. ಇನ್ನು ಅದೇ ರೀತಿಯಾಗಿ 2026ರಲ್ಲಿ ನಿರೀಕ್ಷೆ ಹುಟ್ಟಿಸಿರುವ ಹಲವು ಸಿನಿಮಾಗಳು ರಿಲೀಸ್ಗೆ ಕಾಯುತ್ತಿವೆ. ಅವುಗಳಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರೀಕ್ಷೆ ಹುಟ್ಟಿಸಿದರೆ, ಇನ್ನು ಕೆಲವೊಂದಿಷ್ಟು ಸಿನಿಮಾಗಳು ಅಭಿಮಾನಿಗಳಲ್ಲಿ ನಿರೀಕ್ಷೆಗಳನ್ನು ಹುಟ್ಟುಹಾಕಿವೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು 2026ರಲ್ಲಿ ಬಿಡುಗಡೆಯಾಗುತ್ತಿರುವ ಪ್ರಮುಖ ಕನ್ನಡ ಸಿನಿಮಾಗಳು ಯಾವುವು ಎಂದು ತಿಳಿದುಕೊಳ್ಳೋಣ. 2026ರಲ್ಲಿ ಕನ್ನಡ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾದಲ್ಲೇ ಭಾರೀ ನಿರೀಕ್ಷೆ ಹುಟ್ಟಿಸಿರುವ ಯಶ್ ನಟನೆಯ ಟಾಕ್ಸಿಕ್. KGF 2 ನಂತರ ಸಾಕಷ್ಟು ದಿನಗಳ ಅಂತರದಲ್ಲಿ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದೆ. ಹಾಲಿವುಡ್ ತಂತ್ರಜ್ಞರ ಕೈಚಳಕ ಹೊಂದಿರುವ ಈ ಸಿನಿಮಾ ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ಬಿಡುಗಡೆಯಾಗಲಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ಜೋಗಿ ಪ್ರೇಮ್ ಕಾಂಬಿನೇಷನ್ನಲ್ಲಿ KD ಈ ವರ್ಷವೇ ಬಿಡುಗಡೆಯಾಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗುತ್ತಿರುವ KD ಚಿತ್ರ ಬಹುಭಾಷೆಗಳಲ್ಲಿ ನಿರ್ಮಾಣವಾಗುತ್ತಿದೆ ಹಾಗೂ ಈ ಚಿತ್ರದಲ್ಲಿ ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ ಸೇರಿದಂತೆ ರವಿಚಂದ್ರನ್, ರಮೇಶ್ ಅರವಿಂದ್ ಅವರು ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಈ ಚಿತ್ರ ಏಪ್ರಿಲ್ 30ಕ್ಕೆ ಬಿಡುಗಡೆಯಾಗಲು ತಯಾರಾಗಿದೆ. ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಚಿತ್ರ ಲ್ಯಾಂಡ್ ಲಾರ್ಡ್. ಟೀಸರ್ನಿಂದಲೇ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿರುವಂತಹ ಈ ಸಿನಿಮಾ 70-80 ದಶಕದ ಕಥೆಯನ್ನು ಒಳಗೊಂಡಿದೆ ಹಾಗೂ ಲ್ಯಾಂಡ್ ಲಾರ್ಡ್ ಚಿತ್ರವು ಜನವರಿ 23ರಂದು ಬಿಡುಗಡೆಗೆ ಸಜ್ಜಾಗಿದೆ. ಕಿಚ್ಚ ಸುದೀಪ್ ನಟನೆಯ ಬಿಲರಂಗ ಭಾಷಾ. ವಿಕ್ರಾಂತ್ ರೋಣ ಚಿತ್ರದ ಬಳಿಕ ಅನೂಪ್ ಭಂಡಾರಿಯವರ ಜೊತೆ ಕಿಚ್ಚ ಸುದೀಪ್ ಕೈ ಜೋಡಿಸಿದ್ದಾರೆ. ಇನ್ನು ಬಿಲರಂಗ ಭಾಷಾ ಚಿತ್ರವು ಅಡ್ವೆಂಚರಸ್ ಹಾಗೂ ಥ್ರಿಲ್ಲರ್ ಕಥೆಯನ್ನು ಒಳಗೊಂಡಿದೆ ಹಾಗೂ ಚಿತ್ರದ ಕೆಲಸ ಭರದಿಂದ ಸಾಗುತ್ತಿದ್ದು, ಚಿತ್ರತಂಡದಿಂದ ಯಾವುದೇ ರಿಲೀಸ್ ಡೇಟ್ಸ್ ಅನೌನ್ಸ್ ಆಗಿಲ್ಲ. ಆದರೆ ಈ ಚಿತ್ರವು ಇದೇ ವರ್ಷ ಕ್ರಿಸ್ಮಸ್ ಹಬ್ಬಕ್ಕೆ ಬರುವ ಸಾಧ್ಯತೆಗಳು ಇದೆ ಎಂದು ಹೇಳಲಾಗುತ್ತಿದೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್. ರೆಟ್ರೋ ಶೈಲಿಯ ಟೈಟಲ್ ಹಾಗೂ ಕಂಟೆಂಟ್ ಅನ್ನು ಇಟ್ಟುಕೊಂಡು ಬರುತ್ತಿರುವ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಹೇಮಂತ್ ರಾವ್ ಅವರ ವಿಭಿನ್ನ ಕಂಟೆಂಟ್ಗೆ ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ಅವರು ಕೈ ಜೋಡಿಸಿದ್ದಾರೆ ಹಾಗೂ ಈ ಸಿನಿಮಾ ಮುಂದಿನ ವರ್ಷ ಬಿಡುಗಡೆಯಾಗಲು ತಯಾರಾಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಟನೆಯ ಭಾರ್ಗವ್ ಚಿತ್ರವೂ ಸಹ ಮುಂದಿನ ವರ್ಷ ಬಿಡುಗಡೆಯಾಗಲಿದೆ. ಹೌದು, ಉಪೇಂದ್ರ ಅವರಿಗೆ ಕುಟುಂಬ ಹಾಗೂ ಗೌರಮ್ಮನಂತಹ ಸಿನಿಮಾಗಳನ್ನು ಮಾಡಿರುವಂತಹ ನಾಗಣ್ಣ ಅವರು ಮತ್ತೆ ಉಪೇಂದ್ರ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಚಿತ್ರವೂ ಸಹ ಮುಂದಿನ ವರ್ಷ ಬಿಡುಗಡೆಯಾಗಲು ಸಜ್ಜಾಗಿದೆ. ಹಾಗಾಗಿ ಪ್ರಜ್ವಲ್ ದೇವರಾಜ್ ಅವರು 2026ರಲ್ಲಿ ಕಂಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ. ಉಗ್ರಾಯುಧಂ. ಶ್ರೀಮುರಳಿ ಅಭಿನಯದ ಉಗ್ರಾಯುಧಂ ಚಿತ್ರ ಮುಂದಿನ ವರ್ಷಾಂತ್ಯಕ್ಕೆ ತೆರೆಗೆ ಬರಲು ಸಜ್ಜಾಗಿದೆ. ಇದು ಒಂದು ಐತಿಹಾಸಿಕ ಚಿತ್ರವಾಗಿದ್ದು 700 ವರ್ಷಗಳ ಹಿಂದಿನ ಕಥೆಯನ್ನು ಆಧರಿಸಿದೆ. ಇತ್ತೀಚೆಗಷ್ಟೇ ಸಿನಿಮಾದ ಮುಹೂರ್ತವನ್ನು ನೆರವೇರಿಸಿದ ಕ್ರಿಮಿನಲ್ ಚಿತ್ರದಲ್ಲಿ ಧ್ರುವ ಸರ್ಜಾ ಅವರಿಗೆ ನಟಿ ರಚಿತಾ ರಾಮ್ ಅವರು ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರವು ಮುಂದಿನ ವರ್ಷ ತೆರೆಗೆ ಬರಲಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ 2026 ಡಬಲ್ ಧಮಾಕ. ಇನ್ನು ಡಾರ್ಲಿಂಗ್ ಕೃಷ್ಣ ಹಾಗೂ ಪ್ರಕಾಶ್ ರಾಜ್ ಅಭಿನಯದ ಫಾದರ್ ಚಿತ್ರವು ತೆರೆಗೆ ಬರಲಿದೆ. ತಂದೆ ಮಗನ ಬಾಂಧವ್ಯ ಹಾಗೂ ಭಾವುಕ ಸಂಬಂಧದ ಬಗ್ಗೆ ಕಥೆಯನ್ನು ಹೊಂದಿರುವ ಈ ಚಿತ್ರವು ಆರ್ ಚಂದ್ರು ನಿರ್ಮಾಣದಲ್ಲಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಸಲಗ ಭೀಮಾ ಚಿತ್ರಗಳಿಂದ ನಿರ್ದೇಶಕನಾಗಿ ಮೂಡಿ ಬಂದಂತಹ ದುನಿಯಾ ವಿಜಯ್ ಅವರು ಸಿಟಿ ಲೈಟ್ಸ್ ಮುಂದಿನ ವರ್ಷ ತೆರೆಗೆ ಬರಲಿದೆ. ದುನಿಯಾ ವಿಜಯ್ ಅವರ ಎರಡನೇ ಪುತ್ರಿ ಮೊನಿಷಾ ನಟಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಈ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದ್ದಾರೆ.
ಗೋಲ್ಡನ್ ಸ್ಟಾರ್ ನಟನೆಯ ಪಿನಾಕ. ಈ ಚಿತ್ರದಲ್ಲಿ ಗಣೇಶ್ ಅವರು ಬುಡಕಟ್ಟು ಜನಾಂಗದ ರಾಜನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರಿಂದಾಗಿ ಚಿತ್ರದ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿವೆ. ಇವುಗಳು ಅಷ್ಟೇ ಅಲ್ಲದೆ ಶಿವಣ್ಣ ನಟನೆಯ ಎ ಫಾರ್ ಆನಂದ್, ಡ್ಯಾಡಿ, ಅಣ್ಣ ಫ್ರಮ್ ಮೆಕ್ಸಿಕೋ, ಜಿಂಗೋ, ಚೌಕಿದಾರ್, ಕಲ್ಟ್ ಸಿನಿಮಾಗಳು ಸೇರಿ ಇನ್ನೂ ಹಲವಾರು ಸಿನಿಮಾಗಳು ಕನ್ನಡದಲ್ಲಿ ಬಿಡುಗಡೆಯಾಗಲು ತಯಾರಾಗಿವೆ. ಈ ವರ್ಷ ಕನ್ನಡದ ಎಲ್ಲಾ ಬಿಗ್ ಸ್ಟಾರ್ಗಳು ತೆರೆಯ ಮೇಲೆ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇದ್ದು, ಕನ್ನಡ ಸಿನಿ ಅಭಿಮಾನಿಗಳಿಗೆ ಇದು ಒಂದು ಖುಷಿಯ ವರ್ಷ ಆಗಲಿದೆ ಎಂದು ಹೇಳಬಹುದು. ಆದರೆ 2026ರಲ್ಲಿ ದರ್ಶನ್ ನಟನೆಯ ಯಾವುದೇ ಸಿನಿಮಾಗಳು ಬಿಡುಗಡೆಯಾಗುವುದಿಲ್ಲ. ಆದರೆ ಅವರು ಜೈಲಿನಿಂದ ಹೊರಬಂದ ಮೇಲೆ ಯಾವುದಾದರೂ ಸಿನಿಮಾದ ಮುಹೂರ್ತವನ್ನು ಮಾಡಬಹುದು. ಈ ಇಷ್ಟು ಸಿನಿಮಾಗಳ ಪೈಕಿ ನೀವು ಕಾಯುತ್ತಿರುವ ಸಿನಿಮಾ ಯಾವುದು ಹಾಗೂ ನಿಮ್ಮ ಫೇವರೇಟ್ ಸ್ಟಾರ್ ನಟ ಯಾರು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.